ಗ್ರಾಮಾಯಣ ಕನ್ನಡದ ಮತ್ತೊಂದು ಭರವಸೆಯೇ ಮೂಡಿಸಿರುವಂಥ ಸಿನಿಮಾ. ಸೊ ಇದು ನಿಂತೋಗಿತ್ತು. ಇದಕ್ಕೆ ಲಹರಿ ವೇಲು ಮತ್ತು ಕೆ.ಪಿ. ಶ್ರೀಕಾಂತ್ ಅವರು ಇದನ್ನು ಟೇಕ್ ಓವರ್ ಮಾಡಿಕೊಂಡು ಮತ್ತೆ ಈ ಚಿತ್ರಕ್ಕೆ ಆ, ಮುಹೂರ್ತ ಮಾಡಿ ಮಂಡಿ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ಮತ್ತೆ ಶುರು ಮಾಡಿದರು ಈ ಚಿತ್ರ. ದೇವನೂರು ಚಂದ್ರು ಅವರ ಕಲ್ಪನೆಯ ಒಂದು ಗ್ರಾಮದ ಕತೆ ಅಥವಾ ಗ್ರಾಮಾಯಣ ಅಂತ ಹೇಳಿ ಇದನ್ನು ಹೇಳ್ಬೋದು. ರಾಮಾಯಣ ಅಲ್ಲ, ಗ್ರಾಮಾಯಣ ಅಂತೇಳಿ. ಸೊ ಇಲ್ಲಿ ವಿನಯ್ ರಾಜ್ಕುಮಾರ್ ಒಬ್ಬ ಸೀನನಾಗಿ ಕಾಣಿಸ್ಕೊತಾರೆ. ಕುಸುಮ ಪಾತ್ರದಲ್ಲಿ ನಟಿ ಮೇಘಾ ಶೆಟ್ಟಿ ಅಭಿನಯಿಸಿರುವಂಥದ್ದು. ಅರುಣ್ ಸಾಗರ್ ಇದ್ದಾರೆ, ಹಾಗೆಯೇ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಇರುವಂಥದ್ದು. ಸುಮಾರು ಪಾತ್ರಗಳು ಎಲ್ಲ ಇಲ್ಲಿ ಬರುತ್ತೆ. ಪ್ರಮುಖವಾಗಿ ಈ ಚಿತ್ರದಲ್ಲಿ ಅಪರ್ಣ ಅವರು, ಆ್ಯಂಕರ್ ಅಪರ್ಣ, ನಟಿ ಅಪರ್ಣ ಅಭಿನಯಿಸಿರುವಂಥದ್ದು. ಸೀನನ ಅಮ್ಮನಾಗಿ ಇಲ್ಲಿ ಕಾಣಿಸ್ಕೋತಾರೆ. ಸೊ ಇವರೆಲ್ಲರ ಚಿತ್ರ ಈ ಗ್ರಾಮಾಯಣ. ಸೊ ಈ ಗ್ರಾಮಾಯಣದಲ್ಲಿ ಸುಮಾರು ವಿಚಾರಗಳಿದೆ. ಹಳ್ಳಿಗಳಲ್ಲಿ ನಡೆಯುವಂಥ ವಿಚಾರ, ಹಳ್ಳಿಗಳಲ್ಲಿ ನಡೆಯುವಂಥ ಜಾತ್ರೆಗಳು, ಸೊ ಹಳ್ಳಿಯಲ್ಲಿ ಇರುವಂಥ ಯುವಕನ ಸುತ್ತ ಇರುವಂತಹ ಒಂದಷ್ಟು ಕುತಂತ್ರಗಳು, ಸೊ ಸುಮಾರು ವಿಚಾರಗಳನ್ನು ಇಲ್ಲಿ ನಾವು ನೋಡ್ಬೋದು. ಆದರೆ ಪರ್ಟಿಕ್ಯುಲರಾಗಿ ಇದೇ ವಿಷಯ, ಸೊ ಇದೇ ವ್ಯಕ್ತಿ, ಇದೇ ಸಮುದಾಯಕ್ಕೆ ಸಂಬಂಧಪಟ್ಟದ್ದು, ಈ ಥರದ್ದೆಲ್ಲ ವಿಚಾರ ನಾವು ಚಿತ್ರದಲ್ಲಿ ತಿಳ್ಕೋಬೇಕು. ಟ್ರೈಲರ್ನಲ್ಲಿ ಸಾಕಷ್ಟು ವಿಚಾರಗಳಿದೆ. ಅಂದರೆ ಟ್ರೈಲರ್ನ ಮೊದಲ ದೃಶ್ಯದ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ, ಅಂದರೆ ಜನ ಓಡಾಡಲಿಕ್ಕೆ ತಾವೇ ಮಾಡ್ಕೊಂಡಂಥ ದಾರಿ. ಸೊ ಅದರಲ್ಲಿ ಕುರಿ ಹಿಂಗೆ ದಾಟಿ ಹೋಗ್ತಾ ಇರುವಾಗ ಟ್ರೈನ್ ಬರುತ್ತೆ. ಸೊ ಹಿನ್ನೆಲೆಯಲ್ಲಿ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಧ್ವನಿ ಬರುತ್ತೆ. ಸೀನಾ ಕಾಂಜಿ ಪಿಂಜಿ ವ್ಯಕ್ತಿಯಲ್ಲ, ಸುಮ್ಮನೆ ಹಾಕಕ್ಕೆ ಆಗಲ್ಲ ಅಂತೇಳಿ. ಅಂದರೆ ಈ ಸೀನಾ ಅನ್ನುವಂಥ ಪಾತ್ರದ ಸುತ್ತ ಸಾಕಷ್ಟು ವಿಚಾರಗಳು ನಡೀತಾ ಇರುತ್ತೆ. ಅವನು ಹೊಡೆದು ಹಾಕಬೇಕು ಅನ್ನುವಂಥ ಕುತಂತ್ರ ನಡೀತಾ ಇರುತ್ತೆ ಅನ್ನುವಂಥದ್ದು. ಯಾಕೆ ಈ ಕುತಂತ್ರ, ಏನು ವಿಚಾರ ಅನ್ನೋದೇನಿದೆಯಲ್ಲ, ಇದನ್ನು ನಾವು ತೆರೆ ಮೇಲೆ ನೋಡಬೇಕು. ಆದರೆ ಟ್ರೈಲರ್ನಲ್ಲಿ ಆಯಾ ವಿಚಾರಗಳನ್ನು ಒಂದು ಚೂರು ಅದರ ಝಲಕ್ ಕೊಟ್ಟಿರುವಂಥದ್ದು. ಕನ್ನಡದ ಮತ್ತೊಂದು ಒಳ್ಳೆಯ ಸಿನಿಮಾ ಆಗುತ್ತೆ ಅನ್ನುವಂಥ ಭರವಸೆಯನ್ನು ಈ ಒಂದು ಟ್ರೈಲರ್ ಮೂಡಿಸಿರುವಂಥದ್ದು. ಇನ್ನು ಪಾತ್ರವರ್ಗ ಅಥವಾ ಪಾತ್ರಧಾರಿಗಳ ಅಭಿನಯ ಅಂತ ಬಂದರೆ, ಇಲ್ಲಿ ವಿನಯ್ ರಾಜ್ಕುಮಾರ್ ತುಂಬ ಆಳಕ್ಕೆ ಹೋಗಿದ್ದಾರೆ. ಅವರ ಸಿಟ್ಟು, ಅವರ ಪ್ರೀತಿ, ಅದನ್ನು ವ್ಯಕ್ತಪಡಿಸುವ ರೀತಿ ತುಂಬ ರಫ್ ಆಗಿ ಕಾಣುತ್ತಿಲ್ಲ. ಈ ಥರದ ಒಂದು ಪಾತ್ರ ಈ ಹಿಂದೆ ಒಂದು ಚಿತ್ರ ಬಂದಿತ್ತು, ಸೊ ಅದರಲ್ಲೂ ಕೂಡ ಸ್ವಲ್ಪ ರಗಡ್ ಪಾತ್ರ ಇತ್ತು. ಇಲ್ಲಿ ಅದನ್ನು ಎಕ್ಸ್ಟೆಂಡ್ ಆಗಿರುವಂಥದ್ದು, ಅದರ ವಿಸ್ತಾರ ರೂಪ ನಾವು ಇಲ್ಲಿ ನೋಡಬಹುದು. ಸೊ ಒಂದು ಒಳ್ಳೆಯ ಹೆಸರು ತಂದು ಕೊಡುತ್ತೆ ಈ ಚಿತ್ರ ವಿನಯ್ ರಾಜ್ಕುಮಾರ್ ಅವ್ರಿಗೆ ಅಂತ ಹೇಳ್ಬೋದು. ಇನ್ನು ಮೇಘಾ ಶೆಟ್ಟಿ ಅವರ ವಿಚಾರದಲ್ಲೂ ಅಭಿನಯದಲ್ಲೂ ಕೂಡ ಅವರ ಒಂದಷ್ಟು ದೂರುಗಳಿತ್ತು. ನಟನೆ ಬರಲ್ಲ ಅವ್ರಿಗೆ ಅನ್ನುವಂಥದ್ದು ಇಲ್ಲೇ ಪಳಗಿದ್ದಾರೆ. ಸೊ ದೇವನೂರು ಚಂದ್ರು ಅವರು ಇವರನ್ನು ಸಿಕ್ಕಾಪಟ್ಟಿ ಪಳಗಿಸಿದ್ದಾರೆ ಅಂತ ಅನಿಸುತ್ತೆ. ಅಂದರೆ ಈ ಪಾತ್ರಕ್ಕೆ ಏನು ಬೇಕೋ ಆ ಥರ ಮೋಲ್ಡ್ ಮಾಡಿದ್ದಾರೆ ಅಂತ ಅನ್ಸಕ್ಕೆ ಶುರು ಆಗುತ್ತೆ ನಮಗೆ. ಸೊ ಆ ಥರದ ಒಂದು ಪಾತ್ರ. ಇನ್ನು ಮ್ಯೂಸಿಕ್ ಅಂತ ಬಂದಾಗ, ಹಳ್ಳಿಯ ಕತೆ, ಹಳ್ಳಿಯ ಹಿನ್ನೆಲೆಯ, ಹಳ್ಳಿಯಲ್ಲಿ ನಡೆಯುವಂಥ ಕತೆ ಅಂತಂದಾಗ ಅಲ್ಲಿಯ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಅಥವಾ ಹಳ್ಳಿಯಲ್ಲಿ ಬಳಸುವಂಥ ಇನ್ಸ್ಟ್ರೂಮೆಂಟ್ಗಳನ್ನು ಬಳಸ್ಕೊಂಡು ಸಂಗೀತ ಮಾಡುವಂಥದ್ದು ಇರುತ್ತೆ. ಸೊ ಆ ಕೆಲಸವನ್ನು ಇಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರು ಮಾಡಿರುವಂಥದ್ದು. ಇನ್ನು ಸಂತೋಷ್ ರೈ ಪಾತಾಜೆ ಕ್ಯಾಮರಾಮನ್ನು, ಸೊ ಇವರು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿರುವಂಥದ್ದು. ಅದು ಕೂಡ ಇಲ್ಲಿ ಕಾಣುತ್ತೆ. ಸಿನಿಮಾ ರಿಲೀಸ್ ಯಾವಾಗ ಅಂತ ಬಂದಾಗ ಅದು ಜುಲೈ 3 ಅನ್ನುವಂಥದ್ದು. ಜುಲೈ 3ನೇ ತಾರೀಕು ಇನ್ನೊಂದು ವಿಚಾರ ಇದೆ, 666 ಆಪರೇಷನ್ ಡ್ರೀಮ್ ಥಿಯೇಟ್ರು. ಸೊ ಈ ಚಿತ್ರದ ಟೀಸರ್ ಕೂಡ ಬರ್ತಿದೆ. ಸೊ ಇಲ್ಲಿ ಒಂದು ಕಡೆ ಮಗನ ಚಿತ್ರ, ಇನ್ನೊಂದು ಕಡೆ ದೊಡ್ಡಪ್ಪನ ಒಂದು ಸಿನಿಮಾದ ಟೀಸರ್ ರಿಲೀಸ್ ಆಗ್ತಾ ಇದೆ. ಸೊ ಇಷ್ಟು ಈ ಗ್ರಾಮಾಯಣಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ. ಸೊ ಇನ್ನುಳಿದಂತೆ ಇನ್ನಷ್ಟು ಇರುತ್ತೆ, ಅದನ್ನು ಹೇಳ್ತೇನೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.